ಅಣ್ಣಿಗೇರಿ ಪಟ್ಟಣದ ಸರ್ಕಾರಿ ಉಗ್ರಾಣದಲ್ಲಿ ಬೀಜ ಕಳ್ಳತನ ಪ್ರಕರಣದಲ್ಲಿ ಸರಿಯಾಗಿ ತನಿಖೆ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದ ರೈತ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವಾಚ್ಯ ಶಬ್ದ ಉಪಯೋಗಿಸಿ ಆವಾಜ್ ಹಾಕಿರೋ ವಿಡಿಯೋ ಜಿಲ್ಲೆಯಲ್ಲಿ ವೈರಲ್ ಆಗ್ತಾ ಇದ್ದು ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಶಾಸಕನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅಖಿಲ ಕರ್ನಾಟಕ ರೈತ ಸಂಘದ ಹಸಿರು ಸೇನೆಯ ವತಿಯಿಂದ ಅಣ್ಣಿಗೇರಿಯಲ್ಲಿ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮಹಾದೇವಿ ಹುಯಿಲಗೋಳ ಇವರ ನೇತೃತ್ವದಲ್ಲಿ ನಡೀತಾ ಇದ್ದ ಪ್ರತಿಭಟನೆಗೆ ಆಗಮಿಸಿದ್ದ ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎಚ್ ಕೋನರೆಡ್ಡಿ ಮನವಿ ಪತ್ರ ನೀಡುವ ವೇಳೆ ಸ್ಥೀಮಿತ ಕಳೆದುಕೊಂಡ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ರೈತ ನಾಯಕ ಕುರುಬ ಸಮಾಜದ ಮುಖಂಡ ಭದ್ರಾಪುರದ ಹನುಮಂತ ಕಂಬಳಿ ಮಾತನಾಡುವ ವೇಳೆ ರಾಜ್ಯ ಸರ್ಕಾರದ ಕೆಲವು ಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಂದಿದ್ದಾರೆ. ಈ ವೇಳೆ ಕೂಗಾಟ ನಡೆಸ್ತಾ ಇದ್ದ ಸ್ಥೀಮಿತ ಕಳೆದುಕೊಂಡ ಶಾಸಕ ಕೋನರೆಡ್ಡಿ ಮನವಿ ಕೊಡುವ ವೇಳೆ ಏನನ್ನ ಮಾತನಾಡಬಾರದು ಅಂತಿಂತಹ ಮಕ್ಕಳನ್ನ ಮಾತನಾಡಿಸಬೇಡ್ರಿಲ್ಲಿ ಎಂದು ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶ ಮಾಡಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿ ಶಾಸಕರನ್ನ ಕೂಡಲೇ ಅಲ್ಲಿಂದ ರವಾನಿಸಿದ್ದಾರೆ. ಏನು ಹೋರಾಟ ಮಾಡೋದು ಹೆಂಗೆ ಮನವಿ ಕೊಡೋದು ಅಂತ ಕೆಲಸ ಅವ್ರದ್ದು ಇಂಥದ್ದು ಹೇಳ್ತಾ ನೋಡೋಕೆ ಆಂಕ್ರಿಂದ ಸೋಮಣ್ಣ ಮಾತಾಡ್ತಕ್ಕಂಥ ಇಂಥದ್ದು ಹೇಳ್ತಾ ನೋಡೋಕೆ ಆಂಕ್ರಿಂದ ಸೋಮಣ್ಣ ಮಾತಾಡ್ತಕ್ಕಂಥ ಇಂಥದ್ದು ಹೇಳ್ತಾ ನೋಡೋಕೆ ಆಂಕ್ರಿಂದ ಸೋಮಣ್ಣ ಮಾತಾಡ್ತಕ್ಕಂಥ ಹನುಮಂತ ಚಲೋ ಇರ್ತೈತೆ ಏನು ಹೋರಾಟ ಮಾಡೋದು ಹೆಂಗೆ ಮನವಿ ಕೊಡೋದು ಅಂತ ಕೆಲಸ ಅವ್ರದ್ದು ಓದಿಯ ವಾರ್ತೆ ನ್ಯೂಸ್ ಕನ್ನಡ ಹುಬ್ಬಳ್ಳಿ.